ಇವತ್ತಲ್ಲ ನಾಳಿದಿರೋದು ಎಕನಾಮಿಕ್ಸ್. ಈಗ ಏನೋ ಗೊತ್ತಿತ್ತು, ನಾನು ಇವತ್ತು ಎಕನಾಮಿಕ್ಸ್ ಐತೆ ಅನ್ಕೊಂಡ್ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಕಾಸ್ಟ್ ಅಕೌಂಟಿಂಗು. ಹೌದು, ಎಕನಾಮಿಕ್ಸ್ ಓದಿದ್ದ ಮತ್ತೆ ನೀನು? ಅಟ್ಲೀಸ್ಟ್ ಅದು ಥಿಯರಿ ಕಣೋ, ಏನೋ ಒಂದು ಇಳಿಸ್ಬೋದು. ಕಾಸ್ಟ್ ಅಕೌಂಟಿಂಗ್ ಪ್ರಾಕ್ಟಿಕಲ್ ಏನಂತ ಇಳಿಸ್ಲಿ? ಅಲ್ಲಿ ಆನ್ಸರ್ ಟ್ಯಾಲಿ ಆಗಿಲ್ಲ ಅಂದ್ರೆ ನಕ್ಕ ನನ್ನ ಲೈಫೇ ಖಾಲಿ. ಸರಿ ಬಿಡೋ, ಹೋಗ್ಲಿ. ಹೆಂಗಿದ್ರು ಲಾಸ್ಟ್ ಬೆಂಚ್ ಅಲ್ಲಿ ತಾನೇ ಕುತ್ಕೊಳ್ಳೋದು ನೀನು. ಲಾಸ್ಟ್ ಬೆಂಚ್ ಅಂದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಏನ್ ಆನ್ಸರ್ ಗಳು ಬರ್ದಿಕ್ಕಿರ್ತಾರ, ಅದು ಪಕ್ಕದಲ್ಲಿರೋರು ತೋರ್ಸೋರು ಇರ್ಬೇಕು. ಅಲ್ಲಿ ಅವ್ರೇ ನನಗ್ ಕಾಯ್ಕೊಂಡ್ ಕೂತಿರ್ತಾರೆ. ಎಲ್ಲಿ ನಾನ್ ತೋರ್ಸಿದ್ರೆ ಅವ್ರು ಬರೆಯಕ್ಕೆ ಹೋಯ್ತು. ಇನ್ನೊಂದು ಬ್ಯಾಕ್ಲಾಗ್ ಪಕ್ಕ. ನಾನು ಒಂದು 3 ಚಾಪ್ಟರ್ ಓದಿದೀನಿ, ಅದರಿಂದ ಒಂದು 40 ಮಾರ್ಕ್ಸ್ ಆದ್ರೂ ಬಂದೇ ಬರುತ್ತೆ. ನಾನು ಹೇಳ್ಕೊಡ್ತೀನಿ ಬಿಡು ಮಚ್ಚಾ. ನಿಜಾನಾ? ಓ, ಹೇಳ್ಕೊಡ್ತೀನಿ ಮಚ್ಚಾ. ದೇವ್ರ ತರ ಬಂದ್ ಕಾಪಾಡ್ದೆ ಮಚ್ಚಾ. ಥ್ಯಾಂಕ್ಸ್ ಕಣೋ. ಹೆಂಗಾನ ಮಾಡಿ ಪಾಸ್ ಆದ್ರೆ ಸಾಕು, ಜಸ್ಟ್ ಪಾಸ್ ಆದ್ರೂ ಸಾಕು. ಸರಿ, ಇವಾಗ ಬನ್ನಿ ಹೋಗೋಣ ಕ್ಲಾಸ್ಗೆ, ಟೈಮ್ ಐತಲ್ಲ. ಬಾ. ಈ ಹಾಲ್ ಟಿಕೆಟ್ ಎಕ್ಸಾಮ್ ಮುಗಿಲಿ ಅರ್ಧ. ಅಯ್ಯೋ, ಏನಾಯ್ತು? ಲವ್ ಯಾಕೋ ಏನಾಯ್ತು? ಕೊಡಿಲಿ. ಏನಿದು? ಪರಿಮಳ ಲ್ಯಾಬೊರೇಟರಿ. ಏನು ಇದು? ಹಾಲ್ ಟಿಕೆಟ್ ಇಲ್ವಲ್ಲ? ಲವ್ ಹಾಲ್ ಟಿಕೆಟ್ ಅಲ್ಲೋ? ಅರ್ಜೆಂಟ್ ಅಲ್ಲ ಹಾಲ್ ಟಿಕೆಟ್ ಅನ್ಕೊಂಡು ನಮ್ ತಾತ ಶುಗರ್ ರಿಪೋರ್ಟ್ ತಗೋ ಬಂದ್ಬಿಟ್ಟಿದೀನಿ.